ವೀಕ್ಷಕರೇ, ನಾವಿವಾಗ ಅವ್ರ ವಂಶಸ್ಥರೇ ಕರ್ಕೊಬಂದಿದ್ದಾರೆ. ನಮ್ಮ ಶಿಶುನಾಳ ಶರೀಫ್ ಅಜ್ಜ ಅವರು ದೇಹ ತ್ಯಾಗ ಮಾಡಿದಂಥ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ, ಬನ್ನಿ. ಬರ್ರಿ. ಇಲ್ಲೇನೈತಲ್ಲ, ಸಂಜೆಲಿ ಬೆಳಿಗ್ಗೆ ಏನೈತಲ್ರಿ, ಪ್ರವಚನ ಮಾಡ್ಕೊಂತ ಇಲ್ಲೇ ಕುಂದಿರ್ತಿದ್ರು ಅವರು. ಇಲ್ಲೇ ಮಾಡ್ಕೊಂತ ಇಲ್ಲೇ ದೇಹ ಬಿಟ್ಟಿದ್ದು ಅವ್ರ ಸ್ಥಳ. ಇಲ್ಲಿಂತ್ರ ಏನೈತಲ್ರಿ, ಅಲ್ಲಿ ತೊಗೊಂಡೋಗಿದ್ದು. ಹಾಂ, ಅವ್ರದ್ದು ಆಸ್ತಿ ಅದ, ಶರೀಫ್ ಅಜ್ಜವ್ರದ್ದು ಆಸ್ತಿ ಅದ. ಇದು ಅಲ್ಲೇ ದೇವ್ರ ಅಂತ ಹೇಳ್ರಿ. ಶರೀಫ್ ಅಜ್ಜರ ಕಾಲದಾಗಿಂತ್ರ ಕುಂತಿದ್ವು. ಸವಾಲೊಂದು ನಿನ್ನ ಮ್ಯಾಲೆ ಶಾಹಿರಕ್ಕೆ, ಅದು ಪದ ಹಾಡಿದ್ದಿದ್ರ ಮ್ಯಾಗ ರೀ. ಸವಾಲೊಂದು ನಿನ್ನ ಮ್ಯಾಲೆ ಶಾಹಿರಕ್ಕೆ. ಸಂತ ಶಿಶುನಾಳ ಶರೀಫರ ಚರಿತ್ರೆ. ಜೈತುನಾ ಜೈತುನಾ ಜರಾ ಆಚಾಯ ಜಲ್ದ. ಅದು ನಾನು ಅಲ್ಲಿ ಮನೆ ಹಾಕ್ಸೋದೈತ್ರಿ ಇವಾಗ. ಅದು ಇದು ನಮ್ಮ ಕಾಕರ ಮನೆ. ಇದು ಸ್ವಲ್ಪ ಇಲ್ಲೇ ಅದೇವು ನಾವು ಇವಾಗ ಬಾಡಿಗೆ. ಇದು ಪೂರ್ತಿ ಹೋದ್ರಿ, ಇದು 8 ಮಂತ್ಯಾನ ರೀ ಇವು. ಇಲ್ಲೇ ಬರ್ರಿ, ಇಲ್ಲೇ ಬರ್ರಿ. ಇದು ಹಳೆ ಮನೆ ರೀ. ಅದು ಇದೊಂದ ಉಳ್ದೈತೆ ನೋಡ್ರಿ. ಈಗ ಇದು ಬಿದ್ದೈತಿ ಮಣ್ಣಿಂದು. ಅವ್ರ ದೇವಸ್ಥಾನ ಬಿಟ್ಟ ಸ್ಥಳ ರೀ ಇದು. ವೀಕ್ಷಕರೇ, ನಾವಿವಾಗ ಅವ್ರ ವಂಶಸ್ಥರೇ ಕರ್ಕೊಬಂದಿದ್ದಾರೆ. ನಮ್ಮ ಶಿಶುನಾಳ ಶರೀಫ್ ಅಜ್ಜ ಅವರು ದೇಹ ತ್ಯಾಗ ಮಾಡಿದಂಥ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ, ಬನ್ನಿ. ಬರ್ರಿ. ಅವ್ರ ದೇಹ ಬಿಟ್ಟ ಸ್ಥಳ ರೀ ಇದು. ಇಲ್ಲೇನೈತಲ್ಲ, ಸಂಜೆಲಿ ಬೆಳಿಗ್ಗೆ ಏನೈತಲ್ರಿ, ಪ್ರವಚನ ಮಾಡ್ಕೊಂತ ಇಲ್ಲೇ ಕುಂದಿರ್ತಿದ್ರು ಅವರು. ಇಲ್ಲೇ ಮಾಡ್ಕೊಂತ ಇಲ್ಲೇ ದೇಹ ಬಿಟ್ಟಿದ್ದು ಅವ್ರ ಸ್ಥಳ. ಇಲ್ಲಿಂತ್ರ ಏನೈತಲ್ರಿ, ಅಲ್ಲಿ ತೊಗೊಂಡೋಗಿದ್ದು. ಹಾಂ, ಅವ್ರದ್ದು ಆಸ್ತಿ ಅದ, ಶರೀಫ್ ಅಜ್ಜವ್ರದ್ದು ಆಸ್ತಿ ಅದ, ಬೇರೆಯವ್ರದ್ದು ಆಸ್ತಿ ಇಲ್ಲ ರೀ. ಇವಾಗ ನಾವು ಮಾಡ್ಕೊತೇವೆ. ಅದು 2 ಎಕರೆ ಬಂದೈತಿ ಮನುಷ್ಯಾಗೆ, 2 ಎಕರೆ. ಅವ್ರ ಆಸ್ತಿ ಒಳಗೆ ತಂದೆ ತಾಯಿ ಇದ್ರಿ, ಅಜ್ಜ ಅಮ್ಮಂದು 5 ಗೋರಿ ಅದಾವ್ರಿ. ಅದ್ರೊಳಗೆ ಎಲ್ಲರೂ ಹೇಳ್ತಾರೆ 3 ಅಂತ ಹೇಳಿ. ಇಲ್ಲ, 5 ಅದಾವ. ಯಾರ್ಯಾರ್ದು? ಶರೀಫ್ ಅಜ್ಜ ಅವ್ರದ್ರಿ, ಇಮಾಮ್ ಸಾಹಿಬ್, ಹಜ್ಜುಮಾ. ಇಮಾಮ್ ಸಾಹೇಬ್ರ ತಂದೆ ತಾಯಿ ಅವ್ರ ಹೆಸರು ಗೊತ್ತಿಲ್ಲ ನಮಗೆ, ಅವ್ರ ಹೆಸರು ಗೊತ್ತಿಲ್ಲ. ಹೊಳ್ಳಿ ಏನಂತಲ್ಲ, ಶರೀಫ್ ಅಜ್ಜ ಅವ್ರದ್ರಿ. ಅವ್ರದ್ದು 5 ಗೋರಿ ಅದಾವ್ರಿ ಅದ್ರಾಗ ಒಳಗೆ. ಹಾಂ, ಪ್ರತ್ಯಕ್ಷವಾಗಿ ನಮ್ಗೆ ಕಂಡಿದ್ದೈತಿ ನಮ್ಗೆ. ಇದು ಅಲ್ಲೇ ದೇವ್ರ ಅಂತ ಹೇಳ್ರಿ. ಶರೀಫ್ ಅಜ್ಜರ ಕಾಲದಾಗಿಂತ್ರ ಕುಂತಿದ್ವು. ಸವಾಲೊಂದು ನಿನ್ನ ಮ್ಯಾಲೆ ಶಾಹಿರಕ್ಕೆ, ಅದು ಪದ ಹಾಡಿದ್ದಿದ್ರ ಮ್ಯಾಗ ರೀ. ಇಲ್ಲ, ಅದು ನಮ್ಮ ಕಾಕರಿಗೆ ಹಾಕಿಬಿಟ್ರಿ, ಅವರೇ ಹೇಳ್ತಾರೆ. ಸವಾಲೊಂದು ನಿನ್ನ ಮ್ಯಾಲೆ ಶಾಹಿರಕ್ಕೆ. ಓ ಬೋಲೋ. ನೆಕ್ಸ್ಟ್ ನೀವು ಪ್ರಿಪೇರ್ ಆಗ್ತೀರಾ ಎಲ್ಲ ಕಲ್ತ್ಕೊಳ್ಳೋದಕ್ಕೆ? ಅಜ್ಜ ಯಾರಿಗೆ ಪರ್ಮಿಷನ್ ಕೊಡ್ಬೇಕಲ್ರಿ? ಓ, ಅಜ್ಜ ಪರ್ಮಿಷನ್ ಕೊಟ್ರೆ ಹೇಳಿ. ಇದ್ರು ಏನು ಇದು? ಇವು ಪಂಜೇರಿ ಇವು. ಮತ್ತು ಸಣ್ಣರು ಆವಾಗಿದ್ದಾಗ ಇವ್ರ ಮ್ಯಾಗ ಒಂದು ಪದ ಹಾಡಿದ್ರು. ಸವಾಲೊಂದು ನಿನ್ನ ಮ್ಯಾಲೆ ಶಾಹಿರಕ್ಕೆ, ಸವಾಲೊಂದು ನಿನ್ನ ಮ್ಯಾಲೆ ಶಾಹಿರಕ್ಕೆ. ಬಯಲು ಬಲಾವಿಗೆ ನವಿಲು ಕುಣದು ನಿಂತು, ಬಯಲು ಬಲಾವಿಗೆ ನವಿಲು ಕುಣದು ನಿಂತು, ತೈಲವಿಲ್ಲದ ಜ್ಯೋತಿ ಬೆಳಕು ಮದೀನದಿ. ಸವಾಲೊಂದು ನಿನ್ನ ಮ್ಯಾಲೆ ಶಾಹಿರಕ್ಕೆ. ಮಲದ ತೆಲಿಯ ಮ್ಯಾಲೆ ಇಲಿ ಹೋಗಿ ಕುಳತಿತ್ತು, ಮಲದ ತೆಲಿಯ ಮ್ಯಾಲೆ ಇಲಿ ಹೋಗಿ ಕುಳತಿತ್ತು. ಸಲಗಿ ಹಚ್ಚಿದ ನರಿ ಹುಲಿಯ ಕೊಂದಿತು ಕೂರಿ. ಸವಾಲೊಂದು ನಿನ್ನ ಮ್ಯಾಲೆ ಶಾಹಿರಕ್ಕೆ. ಬಂಡಿ ಗಾಲಿಯ ಬುಡಕ ಬೆಂಕಿಯ ಹತ್ತಿತು, ಪುಂಡಯೇ ಜೀದನ ಕುಂಡಿಯ ಊರದಿತು. ಸವಾಲೊಂದು ನಿನ್ನ ಮ್ಯಾಲೆ ಶಾಹಿರಕ್ಕೆ. ಆಮಿ ಹೊಟ್ಟಿಲೆ ಒಂದು ಎಮ್ಮಿ ಕರವ ಹುಟ್ಟಿ, ಹಮ್ಮಿಲೆ ಹೈನ ಮಾಡಿ ಮಕ್ಕ ಮದೀನದೋಳು. ಸವಾಲೊಂದು ನಿನ್ನ ಮ್ಯಾಲೆ ಶಾಹಿರಕ್ಕೆ. ಏನು ಅರ್ಥ ಹೇಳುತ್ತೆ ಅಜ್ಜಾರೆ ಇದು? ಇದು ಜಾಸ್ತಿ ಅರ್ಥ ಬೇಕಂತಂದ್ರೆ ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಬೇಕಂತಂದ್ರೆ ನಿಂತಲ್ಲ, ಹುಡುಗರಾಗ ಏನೈತಲ್ರಿ, ನಿಮ್ಮ ತಂದೆಯವ್ರಿಗೆ ಭೇಟಿಯಾಗ್ರಿ. ಇವ್ರಿಗೆ ಸ್ವಲ್ಪ ಏನೈತಲ್ಲ ಆರಾಮಿಲ್ಲ, ದನಿ ಕ್ಲಿಯರ್ ಬರಂಗಲ್ಲ ಅವ್ರದ್ದು. ಇವಾಗ ನಮ್ಗೆ ಬೇಕು ಕ್ಲಿಯರ್. ಹೌದ್ರ? ಜನಕ್ಕೆ ತೋರ್ಸೋರು ನೀವು ಕ್ಲಿಯರ್. ಅವ್ರಿಗೆ ಸ್ವಲ್ಪ ಏನೈತಲ್ಲ
ಕಪ್ಪದ್ದು ಇದನ್ನೈತಿ. ಓಕೆ, ಬೇಡ ಬೇಡ ಅವ್ರನ್ನೇ ಕೇಳ್ತೀವಿ. ಅದ್ರ ಜೊತೆ ಶರೀಫ್ ಅಜ್ಜ ಅವ್ರ ಕಾಲದಲ್ಲಿ ಜೀವನಾಂಶಕ್ಕೆ ಏನ್ ಮಾಡ್ತಾ ಇದ್ರು ಅವ್ರ ತಂದೆ ತಾಯಿಗಳಾಗಿರ್ಬೋದು? ಎಲ್ಲಾನು ಸಿಗ್ತದ್ರಿ ಅಲ್ಲಿ. ಶರೀಫ್ ಅಜ್ಜ ಅವ್ರು ಏನೈತೆ ನೋಡ್ರಿ, ಇದು ಶರೀಫ್ ಅಜ್ಜ ಅವ್ರ ತಂದೆ ಅವರು ಇದು ಅದೇ ಇದ್ರಕಂದ್ರಲ್ಲ ಅದನ್ನ ಮಾಡ್ಕೊಂತಿದ್ರು. ಹೊಲದಾಗ ಸ್ವಲ್ಪ ಪೀಕ್ ಗೀಕು ಏನಾರು ಬರ್ತಿತ್ತು, ಬಿತ್ತನೆ ಮಾಡ್ತಿದ್ರು. ಎಷ್ಟು ಜಮೀನಿತ್ತು ಅವ್ರದ್ದು? ನಮ್ಮ ತಂದೆಯವ್ರಿಗೆ ಅದ್ರ ಟೋಟಲ್ 18 ಎಕರೆನ 32 ಎಕರೆ ಐತ್ರಿ. ಅದು ನಮ್ಗೆ ತಂದೆಯವ್ರಿಗೆ ಗೊತ್ತಿರಲ್ಲ ಅದ್ರ ಬಗ್ಗೆ ಮಾಹಿತಿ. ಅದನ್ನೆಲ್ಲ ಅವ್ರ ಹತ್ರ ಅಲ್ಲೇ ಹೋಗೋಣಂತ ನಾನು ಬರ್ತೇನೆ ಇವಾಗ ಅಲ್ಲಿಗೆ. ಅಲ್ಲಿ ಹೋಗಿ ನಿಮ್ಗೆ ಭೇಟಿ ಮಾಡಿಸಿ ಏನೈತಲ್ಲ ಅಲ್ಲಿ ಎಟ್ಟು ಜಡ್ ನಿಮ್ಗೆ ಸೋಸಿ ಗೀಸಿ ಎಲ್ಲ ಅಲ್ಲೇ ತಿಳ್ಕೊಂಡ್ಬಿಡ್ತೀರಿ ನೀವು. ಹೌದ್ರಿ. ಇವಾಗ ನಮ್ಗೆ ಏನೈತಲ್ಲ ಇವ್ರದ್ದು ಸರಿಪಜ್ಜರ್ವ ನಮ್ಮ ಅಣ್ಣಗೆ ಬಂದೈತಿ ಬೆತ್ತ, ಅವ್ನ್ ಸಿಕ್ಕೈತ್ರಿ. ಅವ್ರು ಹೆಚ್ಚಿಂದ ಅವ್ರು ಇದನ್ನ ಮಾಡ್ಕೊಂತಾರ. ಇಲ್ಲಿ ಯಾವ ಸಂದರ್ಭದಲ್ಲಿ ಪೂಜೆ ಮಾಡ್ತೀರಾ ನೀವು? ಇದು 24 hours ಏನೈತಲ್ರಿ, ಇಲ್ಲಿ ಮಾತ್ರ ಏನಂತಲ್ಲ ಸಂಜೆ ಮುಂಜಾನೆ ದೀಪ ಇರ್ಬೇಕ್ರಿ ಇಲ್ಲಿ. ಇಲ್ಲಿನು ಇದು ಅಲ್ಲೆಬ್ಬಕ್ ಒಂದ್ಸಲ ಮೊಹರಂ, ಅವಾಗ ಏನೈತಲ್ಲ ಇವ್ರು ಇಬ್ರು ಕುಂತಾರ, ಮೊಹಮ್ಮದ್ ಹನೀಫ ಬಾರಾಯಿ ಮಾಮ. ಇವ್ರು ಪೈಗಂಬರ್ರಿ. ಇವ್ರು ಪೈಗಂಬರ್ ಮೊಹಮ್ಮದ್ ಹನೀಫ, ಇವ್ರು ಬಾರಾಯಿ ಮಾಮ ಅಂತ ಹೇಳ್ರಿ. ವರ್ಷಕ್ಕೊಂದ್ಸಲ ಐತಲ್ಲ 7-6 ದೇವ್ರು ಕುಂದಿರ್ತಾರ ಇಲ್ಲಿ. ಬಿಬಿ ಫಾತಿಮಾ, ಮೌಲಾವಲಿ, ಅಸ್ಕರ್ ಅಲಿ, ಹಟ್ಟಲ್ ಬಾಷಾ, ಇವ್ರೆಲ್ಲಾರು ಕುಂದಿರ್ತಾರೆ ಇಲ್ಲಿ. ಬಿಬಿ ಫಾತಿಮಾ, ಮೌಲಾವಲಿ, ಹಟ್ಟಲ್ ಬಾಷಾ, ಅಸ್ಕರ್ ಅಲಿ, ಬಾರಾಯಿ ಮಾಮ, ಮೊಹಮ್ಮದ್ ಹನೀಫ, ಇವರು 5-6 ಜನ ಕುಂದಿರ್ತಾರ್ರಿ ಇಲ್ಲಿ. ಅಗ್ನಿ ಹಾಕ್ತಾರ ಅಲ್ಲೇ. ದ್ಯಾಮವ್ ಗುಡಿ ಅಂತ ಏನೈತಲ್ಲ ದೀಪ ಕೊಡ್ತಾರೆ ದ್ಯಾಮವ್ ತಾಯಿ, ಅಲ್ಲಿಂದ ದೀಪ ತಂದು ಏನೈತೆ ನೋಡ್ರಿ ಹಚ್ಚಿ ಅಗ್ನಿ ಇದನ್ನ ಹಚ್ತೇವೆ ನಾವು ಇಲ್ಲಿ. ಅವಾಗ ಏನೈತಲ್ಲ 5 ದಿನ ಕುಂದಿರ್ತಾರ್ರಿ ಇವರು. 5 ದಿನ ನಂತರ ಹೊಳಿಗೆ ಹೋಗ್ತಾರೆ. ಅವಾಗ ಮತ್ತೇನಂತಲ್ಲ ಉಳ್ಕಾದ ಏನೈತೆ ನೋಡ್ರಿ ಅಲ್ಲಿ ಕಟ್ಟಿರ್ತೀವಿ. ಇವರು 24 hours ಕುಂದ್ರವ್ರು. ಇವ್ರು 12 ತಿಂಗಳ ಕುಂದ್ರವ್ರು. ಇವರು ಮೊಹಮ್ಮದ್ ಹನೀಫ, ಇವರು ಬಾರಾಯಿ ಮಾಮ್ರಿ. ದಿನನಿತ್ಯ ರೀ 6 ಅಕ್ಷಂತ ಇರೋದು ಏನೈತಲ್ಲ. ಸಂಜೆಲೆ ಮುಂಜಾನೆ ಕಸ ಹೊಡ್ಕೊಂತ ದೀಪ ಹಚ್ಕೊಂತಿರೋದ್ರಿ ಇಲ್ಲಿ. ನಮ್ಮ ಫ್ಯಾಮಿಲಿನ ಎಲ್ಲ 8 ಬಂತಾನು ಮಾಡ್ತೇವ್ರಿ ವರ್ಷಕ್ಕೊಂದ್ಸಲ. ಇದು ಈಗೇನಲ್ಲಿ ಪೂಜಾರಕ್ಕೆ ಮಾಡ್ತೇವಲ್ರಿ, ಅಲ್ಲಿಂತ್ರ ಅಲ್ಲಿ ಪಾಳೆ ಇದ್ದವ್ರದ್ದು ಇಲ್ಲಿ ಬರ್ತೈತಿ. ಏನಿಲ್ಲ ರೀ ಇದರಿ ಈಗ ಪಾಳೆ ಏನು ಇರ್ತೈತಲ್ಲ ವರ್ಷಕ್ಕೊಂದ್ಸಲ ಪಾಳೆ ಬರ್ತೈತಿ. ವರ್ಷಕ್ಕೊಂದ್ಸಲ ಮಾಡ್ಕೊಂತ ಹೋಗೋದ್ರಿ ಪೂಜಾ. ಅಲ್ಲಿದೇನು ಮಾಡ್ತೇವಲ್ಲ ಇಲ್ಲಿದು ಹಂಗೆ ಮಾಡೋದ್ರಿ. ಇಲ್ಲಿನೂ ಸಂಜೆಲೆ ಮುಂಜಾನೆ ಬೇಸ್ತಾರ, ಅವ್ರು ವಾರ ಬೇಸ್ತಾರ ದಿನ ಎಲ್ಲ ಮಸೂತಿ ತೊಳೆದು ಇವ್ರು ಮಾರಿ ತೊಳಿಸಿ ಅರ್ಬಿ ಚೇಂಜ್ ಮಾಡಿ ಈ ಗದಿಗೆ ತೊಳೆದು ಮಾಲೆ ಹಾಕ್ತೇವ್ರಿ ನಾವು. ರೆವಿನ್ಯೂ ದಾಖಲೆಗಳಲ್ಲಿ ಶರೀಫ್ ಅಜ್ಜ ಅವ್ರ ಬಗ್ಗೆ ಏನೆಲ್ಲ ನೋಡ್ಬೋದು? ನಿಮ್ಗೆ ಏನೆಲ್ಲ ಬಳುವಳಿಯಾಗಿ ಬಂದಿದೆ ರೆವಿನ್ಯೂ ದಾಖಲೆಗಳಲ್ಲಿ? ಅದು ನಮ್ಮ ತಂದೆಯವ್ರು. ಈ ಕಡೆ ನೋಡ್ತೀವಲ್ಲ, ಇದೇನಿದು? ಇದು ಡೋಲಿ ಅಂತ ಹೇಳ್ರಿ. ಇದು ಪ್ಯಾಕ್ ಮಾಡ್ತೇವ್ರಿ. ಇದು ತೆಗೆಂಗಲ್ಲಿ ಇದು ಯಾವ ಸಂದರ್ಭದಲ್ಲಿ? ವರ್ಷಕ್ಕೊಂದ್ಸಲ ಅಷ್ಟೇ. ಹಬ್ಬದ ದಿನ. ಹಬ್ಬದ ದಿನ ಏನೈತಲ್ಲ ಅವಾಗ ತೆಗೆದು ಇದಕ್ಕೆ ಹಾಳಿಗಿಳಿ ಹಾಕಿ ಪ್ಯಾಕ್ ಮಾಡಿರ್ತೇವ್ರಿ. ಮತ್ತೆ ಮುಂದಿನ ವರ್ಷನೇ ಹಬ್ಬ ತೆಗೆದ್ರಿ ಇದು ಮತ್ತದ. ವೀಕ್ಷಕರೇ, ನೀವು ನೋಡಿದ್ರಲ್ಲ ಶರೀಫ್ ಅಜ್ಜ ಅವರು ಪ್ರಾಣ ಬಿಟ್ಟಂಥ ಸ್ಥಳ ಇದು. ಅವರ ವಂಶಸ್ಥರು ಕಾಪಾಡ್ಕೊ ಬಂದರೆ ಈ ಸ್ಥಳನ ಒಂದು ಪವಿತ್ರವಾಗಿ ಸ್ಥಳ ಆಗಿ ಮಾರ್ಪಾಡು ಮಾಡ್ಕೊಂಡು ದಿನನಿತ್ಯ ಪೂಜೆ ಮಾಡ್ಕೊ ಬಂದರೆ ಬೆಳಗ್ಗೆ ಮತ್ತು ಸಂಜೆ ನಿರಂತರವಾಗಿ ಒಂದು ಹಣತೆಯನ್ನು ಹಚ್ಚಿ ಶರೀಫ್ ಅಜ್ಜ ಅವರ ತತ್ವ ಪದಗಳನ್ನ ಹಾಡ್ಕೊಂಡು ಇಲ್ಲೂ ಕೂಡ ನೆಮ್ಮದಿಯಾದಂಥ ಜೀವನ ಮಾಡ್ತಾ ಇದ್ದಾರೆ. ಖುಷಿ ಆಯಿತು ನಿಜವಾಗ್ಲೂ. ಶಿಶುನಾಳನ ಒಂದು ರೀತಿ ಟೂರ್ ಮಾಡ್ತೀವಿ, ಮತ್ತೆ ಸಿಗೋಣ. ಅಲ್ಲಿಗೆ ನಿಮ್ಮ ತಂದೆಯವ್ರನ್ನ ಭೇಟಿ ಮಾಡ್ಲಿಕ್ಕೆ ಹೋಗೋಣ್ರಿ. ನಮಸ್ಕಾರ. ನಮಸ್ಕಾರ ಅಜ್ಜರ. ಇದು ಮಸ್ಜಿದಿ ಮಾಡಿರಾ? ಮಕಾನ್ ಅಂತ ಹೇಳ್ರಿ. ಮಸ್ಜಿದ್ ಬೇರೆ, ಇದು ಮಕಾನ್. ಈಗ ಅವ್ರು ಕುಂತಂತ ಸ್ಥಳ ಅವ್ರ ತಂದೆ ತಾಯಿ ಅವ್ರು ಫಸ್ಟ್ ಜೀವಂತ ಇದ್ದಾಗನ ಕುಂದ್ರದಿದ್ರಿ ಇಲ್ಲೇ ರೀ ಅವ್ರದ್ದು. ಓಕೆ. ಆ ಮಸೀದ್ಗೂ ಮಕಾನ್ಗೂ ಏನು ಡಿಫ್ರೆನ್ಸ್ ಇದೆ? ನಮಾಜ್ ಮಾಡೋದ್ರಿ ಮಜೀದಿ ನಮಾಜ್. ಇದು ಮಕಾನ್ ಅಂತಂದ್ರೆ ಅಂತೆಲ್ಲ ದೇವ್ರು ಕುಂದ್ರಸದ್ರಿ. ಅವ್ರು ಕುಂತಿ ಸ್ಥಳ ರೀ ಇದು. ಸ್ಥಳ ರೀ ಇದು. ಇದೇನೈತಲ್ಲ ಮಸೀದಿ ಬೇರೆ ರೀ. ಮಜೀದಿ ಅಂತಂದ್ರೆ ನಮಾಜ್ ಮಾಡೋದು. ಇದು ಮಕಾನ್ ಅಂತಂದ್ರೆ ಅಂತಲ್ಲ ಅವ್ರ ದೇಹ ಬಿಟ್ಟು ಸ್ಥಳ ರೀ ಇದು. ಪೈಗಂಬರ್ ಕುಂದ್ರೋ ಸ್ಥಳ ಇದು. ನಮಾಜ್ ಮಾಡಂಗಲ್ಲ ರೀ. ನೀವು ನಮಾಜ್ ಮಾಡ್ಬೇಕಂದ್ರೆ ಮಸ್ಜಿದಿಗೆ ಹೋಗ್ಬೇಕು. ಮಸ್ಜಿದಿಗೆ ಹೋಗಿ ನಮಾಜ್ ಮಾಡ್ಕೊಂಡ್ ಬರ್ಬೇಕು. ಇದು ವರ್ಷಕ್ಕೊಂದ್ಸಲ ಅಷ್ಟೇ ಇಲ್ಲಿ ದೇವ್ರು ಕುಂದಿರ್ತಾರೆ. ಇಲ್ಲಿಗೆ ಹೆಣ್ಮಕ್ಳಿಗೆಲ್ಲ ಅಲೋ ಇದೆ? ಅಲಾವ್ ಅಂತಂದ್ರು ಮೇಲ್ಗಡೆ ಬರ್ಬೇಕು. ಯಾಕೆಂದ್ರೆ ನಾನ್ ಬಂದಿದ್ದೀನಲ್ಲ, ನನ್ನನ್ನು ಅಲೋ ಮಾಡಿದ್ರಿ, ಆಗ ಕೇಳಿದೆ. ನಿಮ್ದೊಂದು ಧಾರ್ಮಿಕ ಮನೋಭಾವ ಇಲ್ಲ ನಡೀತಿತ್ರಿ ಇಲ್ಲಿ. ಇಲ್ಲೆಲ್ಲ ನಡೀತೈತಿ. ಮಸ್ಜಿದಿಗೆ ಮಾತ್ರ ಅಲಾವ್ ಮಾಡಂಗಲ್ಲ, ಮಸ್ಜಿದಿಗೆ ಮಾತ್ರ ಇಲ್ರಿ. ಸೂಪರ್. ಈಗ ಅಲ್ಲಿ ನಾವು ಸಮಾಧಿ ಮಾಡಿದ ಸ್ಥಳ ಏನ್ ನೋಡ್ತೀವಲ್ಲ ಸರ್, ಆ ಸಮಾಧಿ ಮಾಡಿದ ಸ್ಥಳನು ಜಮೀನ್ ನಿಮ್ದೇನೆ? ಹೌದು, ನಮ್ದೇ ರೀ. ಅದು ಶರೀಫ್ ಅಜ್ಜರ್ದು. ಅದು ಅವ್ರ ಸ್ವಂತ ಜಮೀನು ರೀ ಅದು. ಮತ್ತೀಗ ಅದನ್ನ ಟ್ರಸ್ಟ್ ಕೊಟ್ಟಿದ್ದೀರಾ? ಕಮಿಟಿ ಐತಿ. ಅಲ್ಲೇ ದರ್ಶನ ಮಾಡ್ಕೊಂತೇವಿ. ಸುತ್ತಮುತ್ತಲು ಇದ್ದಿದ್ದು ಏನೈತಲ್ರಿ ಹೊಲ, ನಮ್ಮ ಅಂತಮ್ಗಳ ಮಾಡ್ಕೊಂತೇವೆ ನಾವು. 8 ಮಂತ್ಯಾನ ಅದಾವು. 8 ಮಂತ್ಯಾನಿಗೆ ಏನೈತಲ್ಲ ಎಷ್ಟು ಮಾಡ್ಕೊಂತೀವಿ. 8 ಮಂತ್ಯಾನದವರು ಅಲ್ಲೇ 1 ಎಕರೆ ಅಷ್ಟೇ ಬಿಟ್ಟು ಕೊಟ್ಟಿದ್ದು ಇದಕ್ಕೆ ಕಮಿಟಿಗೆ. ನೀವೇ ಬಿಟ್ಕೊಟ್ಟಿರ? ಅದು ನಾವೇ ಬಿಟ್ಟು ಕೊಟ್ಟಿದ್ದು ರೀ. ಅದು ಕಾರಣ ಉಸ್ತುವಾರಿ ರೀ ನಮ್ದು. ಸ್ವಲ್ಪ ಇದನ್ನೈತಲ್ಲ ಯಾರು ಇದ್ದಿದ್ದಲ್ಲ
ಕಡಿಮೆ ಜನ. ಇವಾಗ ಆ ಕಮಿಟಿಯಲ್ಲಿ ಆ ಟ್ರಸ್ಟ್ ಅಲ್ಲಿ ನೀವು ಇದ್ದೀರಾ? ನಾವು ಅದೇವ್ರಿ. ನೀವೆಲ್ಲ ಸದಸ್ಯರೇ? ಇಲ್ಲ, ಸದಸ್ಯರಂತರೂ ಒಬ್ಬೊಬ್ರು ಮಾಡ್ಕೊತಾರ್ರಿ. ಊರನವರು ಅದಾರ, ಒಬ್ಬೊಬ್ರು ಅದಾರ್ರಿ. ಸೊ ಅಲ್ಲಿ ಏನೇ ಡೆವಲಪ್ಮೆಂಟ್ಸ್ ಆಗ್ಬೇಕು ಅಂದ್ರೆ ನಿಮ್ಮ ಹತ್ರನೇ ಕೇಳೋದು? ಅಲ್ಲಿ ಕಮಿಟಿ ಕೇಳ್ತಾರ್ರಿ. ಕಮಿಟಿ ಅವ್ರಿಗೂ ಕೇಳ್ತಾರೆ, ಮಾಡ್ಕೊಂತಾರ್ರಿ ಅವರು ಕಮಿಟಿ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.